ಬಸವರಾಜ್ ಅವರ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತಾ ಇದೆ. ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಕೋರಿ ಶಾಸಕರು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಕೋರ್ಟ್ಗೆ. ಸದ್ಯಕ್ಕೆ ಈ ಜಾಮೀನು ಅರ್ಜಿ ಏನಿದೆ ವಿಚಾರಣೆ ಆಗ್ತಾ ಇದೆ. ವಾದ ಪ್ರತಿವಾದಗಳು ಕೂಡ ಆಗ್ತಾ ಇರುವಂತದ್ದು. ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿ ಜಿ ಬಸವರಾಜ್ ಪೀಠದಲ್ಲಿ ಈ ಒಂದು ವಿಚಾರಣೆ ಆಗ್ತಾ ಇದೆ. ಭೈರತಿ ಬಸವರಾಜ್ ಪರವಾಗಿ ಸಂದೇಶ್ ಚೌಟ ವಾದವನ್ನ ಮಂಡಿಸ್ತಾ ಇದ್ದಾರೆ. ಅರ್ಜಿದಾರರು ಹಾಲಿ ಶಾಸಕರು. ಅದರ ಜೊತೆಗೆ ಎಸ್ಪಿಪಿಯಲ್ಲಿ ಗೈರಾಗಿರುವಂತಹ ವಿಚಾರವನ್ನು ಗಮನಿಸ್ತಾ ಹೋಗಬಹುದು. ಎಸ್ಪಿಪಿ ಇವತ್ತಿನ ವಿಚಾರಣೆಗೆ ಗೈರಾಗಿದ್ದಾರೆ. ಅರ್ಜಿದಾರರು ಹಾಲಿ ಶಾಸಕರು. ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿಟ್ಕೊಳ್ಬೇಕು ಅಂತ ಹೇಳ್ಕೊಂಡು ಭೈರತಿ ಪರ ವಕೀಲರು ವಾದವನ್ನ ಮಾಡ್ತಾ ಇದ್ರೆ ಅರ್ಜಿ ವಿಚಾರಣೆಗೆ ಲಿಸ್ಟ್ ಆಗಿದೆಯಲ್ಲ ಅಂತ ಜಡ್ಜ್ ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾರೆ. ಎಸ್ಪಿಪಿ ಬಂದಿಲ್ಲ, ವಿಚಾರಣೆಯನ್ನು ಮುಂದೂಡಬೇಕು ಅಂತ ಸರ್ಕಾರದ ಪರ ವಕೀಲರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅರ್ಜಿದಾರರು 4 ಬಾರಿ ಶಾಸಕರಾಗಿದ್ದಾರೆ ಅಂತ ಸಂದೇಶ್ ಚೌಟ ಇಲ್ಲಿ ವಾದವನ್ನ ಮಂಡಿಸ್ತಾರೆ. ಹೈಕೋರ್ಟ್ ಈ ಪ್ರಕರಣದಲ್ಲಿ ಕೋಕಾ ಕಾಯ್ದೆಯನ್ನ ರದ್ದು ಮಾಡಿತ್ತು. ಸೆಷನ್ಸ್ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿಗೆ ಸೂಚನೆಯನ್ನ ಕೊಟ್ಟಿತ್ತು. ಕೋಕಾ ರದ್ದಾಗತ್ತೆ, ನೀವು ಸೆಷನ್ಸ್ ಕೋರ್ಟ್ಗೆ ಹೋಗಿ ನಿರೀಕ್ಷಣಾ ಜಾಮೀನು ಅರ್ಜಿಗೆ ಸೂಚನೆ ಕೊಟ್ಟಿತ್ತು. ಸೆಷನ್ಸ್ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಳಿಸಿದೆ. ಹಾಲಿ ಶಾಸಕರಾಗಿದ್ದಾರೆ, ನಿರೀಕ್ಷಣಾ ಜಾಮೀನು ಅರ್ಜಿ ಪರಿಗಣಿಸಬೇಕು ಅಂತ ಹೇಳ್ಕೊಂಡು ಇಲ್ಲಿ ಸಂದೇಶ್ ಚೌಟ ವಾದವನ್ನ ಮಂಡಿಸಿರ್ತಾರೆ. ಚಾರ್ಜ್ ಶೀಟ್ನಲ್ಲಿ 18 ಆರೋಪಗಳ ಬಗ್ಗೆ ಉಲ್ಲೇಖ ಆಗಿದೆ. ಅರ್ಜಿದಾರರು ಎಫ್ಐಒ ಆಗಿದ್ದಾರೆ. ಸೆಷನ್ಸ್ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಮೊನ್ನೆ ಅಷ್ಟೇ ವಜಾಗೊಂಡಿತ್ತು. ಹಾಲಿ ಶಾಸಕರಾಗಿದ್ದಾರೆ ಭೈರತಿ ಬಸವರಾಜ್ ಅವರು. ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಪರಿಗಣಿಸಬೇಕು ಅಂತ ಇಲ್ಲಿ ಭೈರತಿ ಬಸವರಾಜ್ ಪರ ಸಂದೇಶ್ ಚೌಟ ವಾದವನ್ನ ಮಂಡಿಸ್ತಾ ಇದ್ದಾರೆ. ಚಾರ್ಜ್ ಶೀಟ್ನಲ್ಲಿ 18 ಆರೋಪಿಗಳ ಬಗ್ಗೆ ಉಲ್ಲೇಖ ಆಗಿದೆ. 18 ಆರೋಪಿಗಳ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅರ್ಜಿದಾರರಲ್ಲಿ ಎಫ್ಐಒ ಆಗಿದ್ದಾರೆ. ಪ್ರಾಪರ್ಟಿ ವಿಚಾರದ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಮೊದಲು ಅಪರಿಚಿತ ವ್ಯಕ್ತಿಗಳು ಹಲ್ಲೆ ಮಾಡಿದ್ದಾರೆ ಅಂತ ಈ ಒಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ರು. ಅದಾದ್ಮೇಲೆ ಎಫ್ಐಆರ್ ನಲ್ಲಿ 5 ಜನರ ಮೇಲೆ ದಾಖಲಾಗಿದೆ ಎಫ್ಐಆರ್. ಭೈರತಿ ಬಸವರಾಜ್ ಪರವಾಗಿ ಸಂದೇಶ್ ಚೌಟ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಚಾರ್ಜ್ ಶೀಟ್ ನಲ್ಲಿ ಒಟ್ಟು 18 ಆರೋಪಿಗಳ ಬಗ್ಗೆ ಮೆನ್ಷನ್ ಮಾಡಲಾಗಿದೆ. ಅರ್ಜಿದಾರರು ಎಫ್ಐಒ ಆಗಿದ್ದಾರೆ. ಪ್ರಾಪರ್ಟಿ ವಿಚಾರದ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಫಸ್ಟ್ ಆಫ್ ಆಲ್ ಯಾವಾಗ ಕೊಲೆ ಆಗುತ್ತೆ ಮೊದಲು ಅಪರಿಚಿತ ವ್ಯಕ್ತಿಗಳ ಹೆಸರು ಮೆನ್ಷನ್ ಮಾಡೋಕೆ ಅಲ್ಲಿ ಯಾರು ಗೊತ್ತಿರಲಿಲ್ಲ. ಸೊ ಹಾಗಾಗಿ ಅಲ್ಲಿ ಅಪರಿಚಿತ ವ್ಯಕ್ತಿಗಳು ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆಮೇಲೆ 5 ಜನರ ಮೇಲೆ ಎಫ್ಐಆರ್ ಆಗುತ್ತೆ. ಸದ್ಯಕ್ಕೆ ಭೈರತಿ ಬಸವರಾಜ್ ಪರವಾಗಿ ಸಂದೇಶ್ ಚೌಟ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಒಂದಷ್ಟು ವಿಚಾರಗಳನ್ನ ಇಲ್ಲಿ ಮೆನ್ಷನ್ ಮಾಡ್ತಾರೆ. ಜಡ್ಜ್ ಕೂಡ ಕೇಳ್ತಾರೆ, ಚಾರ್ಜ್ ಶೀಟ್ ನಿಮ್ಗೆ ಈಗಾಗಲೇ ಸಿಕ್ಕಿದ್ಯಾ ಅಂತ ಕೇಳಿದಾಗ ಚೌಟ ಹೇಳ್ತಾರೆ, ಇಲ್ಲ ನಮ್ಮ ಕೈಗೆ ಸಿಕ್ಕಿಲ್ಲ, ಅದರಲ್ಲಿ ನಮ್ಮ ವ್ಯಕ್ತಿ ಏನಿದ್ದಾರೆ ಅವ್ರ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ ಅನ್ನುವಂತಹ ವಿಚಾರವನ್ನ ಇಲ್ಲಿ ಸಂದೇಶ್ ಚೌಟ ವಾದವನ್ನ ಮಾಡ್ತಾರೆ. ಚಾರ್ಜ್ ಶೀಟ್ ಪ್ರತಿಯನ್ನ ಕೊಡಿ ಅಂತ ಕೇಳ್ತಾರೆ ಜಡ್ಜ್ಗಳು. ಚಾರ್ಜ್ ಶೀಟ್ ಪ್ರತಿಯನ್ನ ನೀಡಿಲ್ಲ ಅಂತ ಸಂದೇಶ್ ಚೌಟ ಹೇಳ್ತಾರೆ. ಚಾರ್ಜ್ ಶೀಟ್ ನಲ್ಲಿ ಭೈರತಿ ಪಾತ್ರದ ಬಗ್ಗೆ ಉಲ್ಲೇಖಿಸಿದ್ದಾರಾ ಅಂತ ಹೇಳ್ಕೊಂಡು ಜಡ್ಜ್ ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾರೆ. ಚಾರ್ಜ್ ಶೀಟ್ ನಲ್ಲಿ ಭೈರತಿ ಪಾತ್ರದ ಬಗ್ಗೆ ಯಾವುದೇ ಉಲ್ಲೇಖ ಆಗಿಲ್ಲ ಅಂತ ಸಂದೇಶ್ ಚೌಟ ಭೈರತಿ ಬಸವರಾಜ್ ಪರ ವಾದವನ್ನ ಮಂಡಿಸ್ತಾ ಇದ್ದಾರೆ. ಹೀಗಾಗಿ ಚಾರ್ಜ್ ಶೀಟ್ ನಲ್ಲಿ ಯಾವುದೇ ರೀತಿಯ ಮೆನ್ಷನ್ ಮಾಡಿಲ್ಲ ಅಲ್ವಾ, ಹೀಗಾಗಿ ಇದನ್ನೆಲ್ಲ ಗಮನಿಸಿಕೊಂಡು ಹಾಲಿ ಶಾಸಕರಿದ್ದಾರೆ. ಸೊ ಮಧ್ಯಂತರ ನಿರೀಕ್ಷಣಾ ಜಾಮೀನು ನೀಡುವಂತೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಸಂದೇಶ್ ಚೌಟ. ಗಮನಿಸ್ತಾ ಹೋಗ್ಬಹುದು, ಈಗಾಗಲೇ ಬಿಕ್ಲು ಶಿವ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಎಸ್ಕೇಪ್ ಆಗಿದ್ದಾರೆ. ಎಲ್ಲಿ ಹೋಗಿದ್ದಾರೆ, ಸದ್ಯಕ್ಕೆ ಅವರು ಎಲ್ಲಿದ್ದಾರೆ ಅನ್ನೋಂಥ ಬಗ್ಗೆ ಮಾಹಿತಿ ಇಲ್ಲ. ಸಿಐಡಿ ಅವರು ಕೂಡ ತಲಾಶೆನ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಸತತವಾಗಿ 3 ರಾಜ್ಯಗಳಲ್ಲಿ ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು ಭೈರತಿ ಬಸವರಾಜ್ಗಾಗಿ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಮೊನ್ನೆ ಜಾಮೀನು ಅರ್ಜಿ ವಜಾಗೊಳ್ಳುತ್ತೆ. ಸದ್ಯಕ್ಕೆ ಹೈಕೋರ್ಟ್ ಮೆಟ್ಟಿಲೇರಿದಾರಲ್ಲ, ಹೈಕೋರ್ಟ್ನಲ್ಲಿ ಈಗ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ವಾದ ಪ್ರತಿವಾದಗಳಾಗ್ತಾ ಇದೆ. ಇಲ್ಲಿ ಒಂದಷ್ಟು ಆರೋಪಗಳ ಬಗ್ಗೆ ಕೂಡ ಇಲ್ಲಿ ಮೆನ್ಷನ್ ಆಗ್ತಾ ಇರುವಂಥದ್ದು. ಚಾರ್ಜ್ ಶೀಟ್ ನಲ್ಲಿ ಭೈರತಿ ಪಾತ್ರದ ಬಗ್ಗೆ ಉಲ್ಲೇಖಿಸಿದ್ದಾರಾ ಅಂತ ಜಡ್ಜ್ ಪ್ರಶ್ನೆಯನ್ನ ಕೇಳ್ತಾರೆ. ಆವಾಗ ಸಂದೇಶ್ ಚೌಟ ಹೇಳ್ತಾರೆ, ಚಾರ್ಜ್ ಶೀಟ್ ನಲ್ಲಿ ಭೈರತಿ ಪಾತ್ರದ ಬಗ್ಗೆ ಎಲ್ಲೂ ಕೂಡ ಮೆನ್ಷನ್ ಆಗಿಲ್ಲ ಅಂತ ಹೇಳ್ತಾರೆ. ಇದನ್ನೆಲ್ಲ ಗಮನಿಸಿಕೊಂಡು ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡಬೇಕು ಅಂತ ಹೇಳ್ಕೊಂಡು ಸಂದೇಶ್ ಚೌಟ ವಾದವನ್ನ ಮಾಡ್ತಿದ್ದಾರೆ. ಈಗ ಕೋರ್ಟ್ಗೆ ಏನಿದೆ ಅರ್ಜಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ರೆ. ಮಾದೇಶ್, ಸದ್ಯಕ್ಕೆ
ಈಗ ಭೈರತಿ ಬಸವರಾಜ್ ಅವರ ಜಾಮೀನು ಅರ್ಜಿ ವಿಚಾರಣೆ ಆಗ್ತಾ ಇದೆಯಲ್ಲ, ಏನೆಲ್ಲ ವಾದ ಪ್ರತಿವಾದಗಳು ಆಗ್ತಾ ಇದೆ, ಇನ್ನೊಂದು ಜಾಮೀನು ಸಿಗುವಂತಹ ಚಾನ್ಸಸ್ ಏನಾದರೂ ಇದೆಯಾ ಇಲ್ಲಿ ಅಂತ? ಧನುಷ್, ಈ ಕಳೆದ ಒಂದು ವಾರದಿಂದಲೂ ಕೂಡ ಶಾಸಕ ಭೈರತಿ ಬಸವರಾಜ್ ಅವರು ಬಂಧನ ಆಗುವಂತ ಭೀತಿಯಿಂದ ತಪ್ಪಿಸ್ಕೊಂಡಿದ್ದಾರೆ, ತಲೆಮರೆಸ್ಕೊಂಡಿದ್ದಾರೆ. ಅವ್ರಿಗಾಗಿ ಸಿಐಡಿ ಅಧಿಕಾರಿಗಳು ಹುಡುಕಾಟ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಆದ್ರೆ ಇವರು ತಲೆಮರೆಸ್ಕೊಂಡಿರೋದೇನಂದ್ರೆ ಒಂದು ಅರೆಸ್ಟ್ ಆಗ್ತಿದೆ ಅಂತೇಳಿ, ಹೀಗಾಗಿ ಅರೆಸ್ಟ್ ಆಗದಂತೆ ಕೋರ್ಟ್ನಿಂದ ಆರ್ಡರ್ ತರಬೇಕು ಅಂತೇಳಿ ಈಗ ಕೋರ್ಟ್ ಮೊರೆ ಹೋಗುವಂತ ಕೆಲಸವನ್ನ ಭೈರತಿ ಬಸವರಾಜ್ ಅವರು ಮಾಡ್ತಿದ್ದಾರೆ. ಮೊನ್ನೆಯಷ್ಟೇ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಜಾ ಮಾಡುವಂತ ಕೆಲಸವನ್ನು ಮಾಡಿತ್ತು. ಈ ಬೆನ್ನಲ್ಲೇ ಹೈಕೋರ್ಟ್ಗೂ ಕೂಡ ಅರ್ಜಿ ಹಾಕುವಂತ ಕೆಲಸವನ್ನ ಭೈರತಿ ಬಸವರಾಜ್ ಅವರು ಮಾಡಿದ್ರು. ಇವತ್ತು ಆ ಒಂದು ಅರ್ಜಿಯನ್ನ ಹೈಕೋರ್ಟ್ ನಲ್ಲಿ ವಿಚಾರಣೆ ನಡೆಸುವಂತ ಕೆಲಸವನ್ನ ಮಾಡಲಾಗ್ತಿದೆ. ಈ ಒಂದು ಸಂದರ್ಭದಲ್ಲಿ ಇನ್ನೂ ಕೂಡ ಸರ್ಕಾರದ ಪರವಾಗಿ ಎಸ್ಪಿಪಿ ಅವರು ಈ ಒಂದು ವಿಚಾರಣೆ ವೇಳೆ ಹಾಜರಾಗಿಲ್ಲ. ಹೀಗಾಗಿ ಕೆಲ ಹೊತ್ತು ವಿಚಾರಣೆಯನ್ನ ಮುಂದೂಡುವಂತ ಕೆಲಸವನ್ನು ಮಾಡಲಾಗಿದೆ. ಅದಕ್ಕೂ ಮುನ್ನ ಭೈರತಿ ಬಸವರಾಜ್ ಅವರ ಪರ ವಕೀಲರಾದಂತಹ ಸಂದೇಶ್ ಚೌಟ ಅವರು ಕೂಡ ಒಂದಷ್ಟು ಅಂಶಗಳನ್ನ ಅಲ್ಲಿ ಉಲ್ಲೇಖ ಮಾಡುವಂತ ಕೆಲಸವನ್ನು ಮಾಡಿದ್ರು. ಅಂದ್ರೆ ಭೈರತಿ ಬಸವರಾಜ್ ಪರವಾಗಿ ಒಂದಷ್ಟು ವಾದವನ್ನ ಮಂಡನೆ ಮಾಡೋದಕ್ಕೆ ಶುರು ಮಾಡಿದ್ರು. ಈ ವಾದದಲ್ಲಿ ಪ್ರಮುಖವಾಗಿ ಈಗಾಗಲೇ ನಡೆಸಿರುವಂತಹ ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟಂತೆ ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಒಟ್ಟು 20 ಜನರ ವಿರುದ್ಧ ಆರೋಪವನ್ನು ಮಾಡಲಾಗಿದೆ. ಅಂದ್ರೆ ಕಳೆದ ಬಾರಿ ಜೂನ್ ನಲ್ಲಿ ನಡೆದಿದ್ದಂತ ಈ ಒಂದು ಮರ್ಡರ್ಗೆ ಸಂಬಂಧಪಟ್ಟಂತೆ ಆ ಒಂದು ಸಂದರ್ಭದಲ್ಲಿ ಅವರ ತಾಯಿ ನೀಡಿರುವಂತಹ ಆರೋಪದ ಮೇಲೆ ಈಗ ಭೈರತಿ ಬಸವರಾಜ್ ಅವರ ಮೇಲೂ ಕೂಡ ಆರೋಪವನ್ನು ಹೊರಿಸಲಾಗಿದೆ. ಇದರಲ್ಲಿ ಒಟ್ಟು 20 ಜನ ಆರೋಪಿಗಳ ವಿರುದ್ಧ ಆರೋಪವನ್ನು ಮಾಡಲಾಗಿದೆ. ಅದರಲ್ಲಿ ಭೈರತಿ ಬಸವರಾಜ್ ಅವರನ್ನ 5ನೇ ಆರೋಪಿಯನ್ನಾಗಿ ಉಲ್ಲೇಖ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ರೌಡಿ ಶೀಟರ್ ಬಿಕ್ಲಾಶವೇನಿದ್ದಾನೆ ಆತನ ತಾಯಿ ನೀಡಿರುವಂತಹ ದೂರಿನ ಮೇರೆಗೆ ಇವರ ಮೇಲೆ ಆರೋಪ ಮಾಡಲಾಗಿದೆ. ಇದು ಒಂದು ಜಮೀನಿನ ವಿಚಾರಕ್ಕಂತೇಳಿ ಈ ರೀತಿಯಾಗಿ ಕೊಲೆ ಮಾಡಿರ್ಬೋದು, ಇದರಲ್ಲಿ ಭೈರತಿ ಬಸವರಾಜ್ ಅವರ ಪಾತ್ರ ಇದೆ ಅಂತೇಳಿ ಶಂಕೆ ವ್ಯಕ್ತಪಡಿಸಲಾಗಿದೆ. ಆದ್ರೆ ಈವರೆಗೂ ಕೂಡ ತನಿಖೆ ನಡೆಸಿ ಚಾರ್ಜ್ ಶೀಟ್ ಅನ್ನ ಏನ್ ಪೊಲೀಸ್ ಸಿಐಡಿ ಅಧಿಕಾರಿಗಳು ಸಲ್ಲಿಕೆ ಮಾಡಿದ್ದಾರೆ, ಅದರಲ್ಲಿ ಎಲ್ಲೂ ಕೂಡ ಭೈರತಿ ಬಸವರಾಜ್ ಅವರ ಹೆಸರನ್ನ ಉಲ್ಲೇಖ ಮಾಡಿಲ್ಲ. ಹೀಗಾಗಿ ಅವರಿಗೆ ಮಧ್ಯಂತರ ರಕ್ಷಣೆಯನ್ನ ಕೊಡಬೇಕು ಅಂತೇಳಿ ಮನವಿ ಮಾಡುವಂತ ಕೆಲಸವನ್ನ ಸಂದೇಶ್ ಚೌಟ ಅವರು ಮಾಡಿದ್ರು. ಯಾಕಂದ್ರೆ ಕಳೆದ ಇತ್ತೀಚೆಗಷ್ಟೇ 19ನೇ ತಾರೀಕು ಇವರಿಗೆ ಇದ್ದಂತ ಒಂದು ರಕ್ಷಣೆ ಅಂದ್ರೆ ಬಲವಂತವಾಗಿ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಳ್ಳಬಾರದು ಅನ್ನುವಂತ ಆರ್ಡರ್ ಅನ್ನ ಹೈಕೋರ್ಟ್ ಕೊಟ್ಟಿತ್ತು. ಆ ಒಂದು ಆರ್ಡರ್ ಅನ್ನ ವಾಪಸ್ ತೆಗೆದುಕೊಳ್ಳುವಂತ ಕೆಲಸವನ್ನ 19ನೇ ತಾರೀಕು ಅದೇ ಹೈಕೋರ್ಟ್ ಮಾಡಿತ್ತು. ಈಗ ಆ ಒಂದು ಆರ್ಡರ್ ಅನ್ನ ಮತ್ತೆ ಕೊಡಬೇಕು, ಆದೇಶ ಮಾಡಬೇಕು ಅಂತೇಳಿ ಮನವಿ ಮಾಡುವಂತ ಕೆಲಸವನ್ನ ಭೈರತಿ ಬಸವರಾಜ್ ಅವರ ಪರ ವಕೀಲರಾದಂತಹ ಸಂದೇಶ್ ಚೌಟ ಅವರು ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಇನ್ನೂ ಕೂಡ ಎಸ್ಪಿಪಿ ಬಂದಿಲ್ಲ, ಜೊತೆಗೆ ಎಸ್ಪಿಪಿಯನ್ನ ಬೇಗ ಬರೋದಕ್ಕೆ ಹೇಳಿ ಅಂತೇಳಿ ಸೂಚನೆ ನೀಡಿ ಕೆಲವು ಹೊತ್ತು ಹೈಕೋರ್ಟ್ ವಿಚಾರಣೆಯನ್ನ ಮುಂದೂಡಿದೆ. ಇನ್ನು ಕೂಡ ವಿಚಾರಣೆ ಬಾಕಿ ಇದೆ. ಒಂದು ಕಡೆ ಭೈರತಿ ಬಸವರಾಜ್ ಅವರ ಪರವಾಗಿ ಹಿರಿಯ ವಕೀಲರಾದಂತಹ ಸಂದೇಶ್ ಚೌಟ ಅವರು ಸಾಕಷ್ಟು ಅಂಶಗಳನ್ನ ಉಲ್ಲೇಖ ಮಾಡೋಕೆ ಮುಂದಾಗ್ತಿದ್ದಾರೆ. ಮತ್ತೊಂದು ಕಡೆ ಸಿಐಡಿ ಕೂಡ ಒಂದಷ್ಟು ಪ್ರಮುಖ ಅಂಶಗಳನ್ನ ಇಟ್ಕೊಂಡಿದೆ. ಅದನ್ನು ಕೂಡ ಎಸ್ಪಿಪಿ ಅವರ ಮೂಲಕ ಕೋರ್ಟ್ನ ಮುಂದೆ ವಾದವನ್ನ ಮಾಡುವಂತ ಕೆಲಸಕ್ಕೆ ಕೂಡ ಎಸ್ಪಿಪಿ ಮುಂದಾಗಲಿದ್ದಾರೆ. ಕೆಲವೊತ್ತು ವಿಚಾರಣೆ ಮುಂದೂಡಲಾಗಿದೆ. ವಿಚಾರಣೆಯಲ್ಲಿ ಏನೆಲ್ಲ ಆಗುತ್ತೆ, ಇವತ್ತು ಭೈರತಿ ಬಸವರಾಜ್ ಅವರಿಗೆ ಜಾಮೀನು ಸಿಗುತ್ತಾ ಅಥವಾ ಇಲ್ವಾ ಅನ್ನೋದನ್ನ ಗಮನಿಸ್ತಾ ಹೋಗ್ಬೋದು. ಚಾರ್ಜ್ ಶೀಟ್ ನಲ್ಲಿ ಇನ್ನೊಂದು ವಿಚಾರ ಉಲ್ಲೇಖ ಆಗಿದೆ. ಏನಪ್ಪಾ ಅಂತಂದ್ರೆ ಟವರ್ ಲೊಕೇಶನ್ A1 ಜಗದೀಶ್ ಮತ್ತೆ A5 ಭೈರತಿ ಬಸವರಾಜ್ ಮಾತುಕತೆ ನಡೆಸಿದ್ದಾರೆ ಅನ್ನುವಂಥದ್ದು ಪ್ರೂಫ್ ಕೂಡ ಸಿಕ್ಕಿದೆ. ಸದ್ಯಕ್ಕೆ ಈ ವಿಚಾರದಲ್ಲಿ ಮೆನ್ಷನ್ ಆಗೋದಿಲ್ವಾ ಹೇಗೆ, ಇದು ಇಂಪಾರ್ಟೆನ್ಸ್ ವಹಿಸೋದಿಲ್ವಾ ಹೇಗೆ ಅಂತ? ಧನುಶ್ರೀ, ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರ ಕೈವಾಡ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು. ಸ್ವತಃ ಕೊಲೆಯಾಗಿರುವಂತಹ ರೌಡಿ ಶೀಟರ್ ಬಿಕ್ಲಾಶ್ ಏನಿದ್ದಾನೆ, ಈತನೇ ಕೆಲ ದಿನಗಳ ಹಿಂದೆ ಅಂದ್ರೆ ಆತನ ಕೊಲೆ ನಡೆಯೋದಕ್ಕೂ ಕೆಲ ತಿಂಗಳ ಮುಂಚೆ ನೇರವಾಗಿ ಹೋಗಿ ಕಮಿಷನರ್ ದಯಾನಂದ್ ಅವ್ರಿಗೆ ಅಂದ್ರೆ ಅಂದಿನ ಕಮಿಷನರ್ ಆಗಿದ್ದಂತಹ ದಯಾನಂದ್ ಅವರಿಗೆ ದೂರು ಕೊಡುವಂತ ಕೆಲಸವನ್ನು ಮಾಡಿದ್ರು. ಈ ರೀತಿಯಾಗಿ ಆವನಹಳ್ಳಿ ಬಳಿ ಇರುವಂತಹ ಒಂದು ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗಲಾಟೆಗಳಾಗ್ತಿದೆ. ಈ ಒಂದು ಗಲಾಟೆ ಸಂದರ್ಭದಲ್ಲಿ ಭೈರತಿ ಬಸವರಾಜ್ ಅವರು ಮತ್ತೆ ಜಗದೀಶ್ ಅಲ್ಲಿಯ ಜಗ ಎಂಬಾತ ನನ್ನನ್ನ ಕೊಲೆ ಮಾಡೋದಕ್ಕೆ ಸಂಚು ಮಾಡ್ತಿದ್ದಾರೆ. ಹೀಗಾಗಿ ಈ ಒಂದು ಜಗಳದಲ್ಲಿ ನಾನು ಕೊಲೆಯಾಗುವಂತ ಭಯ ಕೂಡ ಇದೆ. ಹೀಗಾಗಿ ನನಗೆ ರಕ್ಷಣೆ ಕೊಡಬೇಕು ಅಂತೇಳಿ ನೇರವಾಗಿ ಕಮಿಷನರ್ಗೆ ದೂರು ನೀಡುವಂತ ಕೆಲಸವನ್ನು ಮಾಡಿದ್ರು. ಈ ಒಂದು ವಿಚಾರವೂ ಕೂಡ ತನಿಖೆ ವೇಳೆ ಪ್ರಸ್ತಾಪ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಕೊಲೆ ನಡೆದ ನಂತರವೂ ಕೂಡ ಬಿಕ್ಲಾಶ್ ಅವರ ತಾಯಿ ಕೂಡ ನೇರವಾಗಿ ಗಂಭೀರ ಆರೋಪಗಳನ್ನ ಮಾಡುವಂತ ಕೆಲಸವನ್ನು ಮಾಡಿದ್ರು. ಆ ಒಂದು ಆರೋಪದಡಿಯೇ ಈಗ ಅವರ ವಿರುದ್ಧ ಪ್ರಕರಣವನ್ನ ದಾಖಲಿಸಿಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಅದಕ್ಕೆ ಸಂಬಂಧಿತ ಸಾಕ್ಷ್ಯಗಳನ್ನು ಕೂಡ ಈಗಾಗಲೇ ಸಿಐಡಿ ಅಧಿಕಾರಿಗಳು ಪತ್ತೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಆ ಒಂದು ಸಾಕ್ಷ್ಯಗಳು ಪತ್ತೆಯಾದಂತ ಹಿನ್ನೆಲೆಯಲ್ಲಿನೇ ಹೈಕೋರ್ಟ್ಗೆ ಸಿಐಡಿ ಅಧಿಕಾರಿಗಳು ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಪರ್ಮಿಷನ್ ಕೊಡಿ ಅಂತೇಳಿ ಅರ್ಜಿ ಹಾಕುವಂತ ಕೆಲಸವನ್ನು ಮಾಡಿದ್ರು. ಅಂದ್ರೆ ಈಗ ಇಲ್ಲಿ A1 ಜಗದೀಶ್ ಆಗಿರ್ಬೋದು ಮತ್ತೆ ಭೈರತಿ ಬಸವರಾಜ್ ಅವರಿಗೆ ಸಾಕಷ್ಟು ಕಾಂಟ್ಯಾಕ್ಟ್ ಇದೆ ಅನ್ನುವಂತ ವಿಚಾರಗಳನ್ನ ಸಿಐಡಿ
ಸಿಐಡಿ ಅಧಿಕಾರಿಗಳು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನ ಪತ್ತೆ ಹಚ್ಚುವಂತ ಕೆಲಸವನ್ನು ಮಾಡಿದೆ. ಸಾಕಷ್ಟು ವರ್ಷಗಳಿಂದಲೂ ಕೂಡ A1 ಆರೋಪಿಯಾಗಿರುವಂತಹ ಜಗದೀಶ್ ಅಲಿಯ ಜಗ್ಗ ಹಾಗೂ ಓಕೆ ಮಾದೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಗಮನಿಸ್ತಾ ಹೋಗಬಹುದು, ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ A1 ಜಗದೀಶ್ ಸೇರಿದಂತೆ ಒಟ್ಟು 18 ಆರೋಪಿಗಳಿಗೆ ಸಂಕಷ್ಟ ಎದುರಾಗಿದೆ. ಒಟ್ಟು 18 ಆರೋಪಿಗಳು ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ರಲ್ವ, ಅವರಿಗೆ ಸಂಕಷ್ಟ. 42ನೇ ACMM ಕೋರ್ಟ್ನಿಂದ ಅವರು ಸಲ್ಲಿಸಿದ್ದಂತಹ ಜಾಮೀನು ಅರ್ಜಿ ವಜಾಗೊಂಡಿದೆ. ಚಾರ್ಜ್ ಶೀಟ್ನಲ್ಲಿ ಸಲ್ಲಿಕೆ ಪ್ರಕ್ರಿಯೆ ತಡವಾದ ಹಿನ್ನೆಲೆಯಲ್ಲಿ ಡಿಫಾಲ್ಟ್ ಜಾಮೀನು ಅರ್ಜಿಯನ್ನ ಆರೋಪಿಗಳು ಸಲ್ಲಿಸಿರ್ತಾರೆ. ವಿಚಾರಣೆ ನಡೆಸಿ ಜಾಮೀನು ಅರ್ಜಿಯನ್ನ ಕೋರ್ಟ್ ಈಗ ವಜಾಗೊಳಿಸಿದೆ. ಸದ್ಯ A1 ಆರೋಪಿ ಜಗದೀಶ್ ಸೇರಿದಂತೆ ಒಟ್ಟು 18 ಆರೋಪಿಗಳು ಪರಪ್ಪನಗ್ರಹಾರ ಜೈಲಲ್ಲಿದ್ದಾರೆ. ಇವರಿಗೀಗ ಜೈಲೇ ಫಿಕ್ಸ್ ಆಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದು ತಡ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ಡಿಫಾಲ್ಟ್ ಜಾಮೀನು ಅರ್ಜಿ ಸಲ್ಲಿಕೆ ಮಾಡೋಕೆ ಅವಕಾಶ ಇರುತ್ತೆ. ಸೊ ಡಿಫಾಲ್ಟ್ ಜಾಮೀನು ಅರ್ಜಿಯನ್ನ ಈ 18 ಆರೋಪಿಗಳು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಕೋರ್ಟ್ ಈಗ 18 ಆರೋಪಿಗಳ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ. ಪ್ರಮುಖವಾಗಿ ಇಲ್ಲಿ 18 ಜನರು ಕೂಡ ಇಲ್ಲಿ ಭಾಗಿಯಾಗಿರೋದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಸೊ ಹೀಗಾಗಿ ಪರಪ್ಪನಗ್ರಹಾರ ಜೈಲಲ್ಲಿ ಇದ್ದಾರೆ, ಜೈಲೇ ಫಿಕ್ಸ್ ಆಗಿ ಹೋಗ್ಬಿಟ್ಟಿದೆ ಇವರಿಗೀಗ.